ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಚಾನಲ್. ಸ್ನೇಹಿತರೆ, ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳ ನೇಮಕಾತಿಗೆ ಕ್ಷಣಗಣನೆ ಆರಂಭ ಆಗಿದೆ. ಒಟ್ಟಾರೆಯಾಗಿ 1309 ಹುದ್ದೆಗಳ ಭರ್ತಿ ನಡೀತಾ ಇರುವಂಥದ್ದು. ಈಗಾಗಲೇ ಇದರ ಕುರಿತು ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ನಾನು ರಿಕ್ರೂಟ್ಮೆಂಟ್ ಯಾವ ಒಂದು ಪ್ರೊಸೀಜರಲ್ಲಿ ನಡೆಯುತ್ತೆ, ಅಂದರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನಿರುತ್ತೆ, ಹಾಗೆ ಅದರ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ, ಮುಂತಾದ ಮಾಹಿತಿಯನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಎಕ್ಸಾಮ್ ಪ್ಯಾಟರ್ನ್ನ ಬಗ್ಗೆ ಫಸ್ಟು ತಿಳಿದುಕೊಳ್ಳೋಣ. ಇಲ್ಲಿ ಎಕ್ಸಾಮ್ ಪ್ಯಾಟರ್ನ ಇದರ ಕಾನ್ಸ್ಟೇಬಲ್ ಅಂದರೆ ಅಬಕಾರಿ ಪೇದೆ ಹುದ್ದೆಗಳಿಗೆ PUC ಉತ್ತೀರ್ಣತೆಯನ್ನು ಹೊಂದಿರಬೇಕು ಅನ್ನುವಂಥದ್ದು. ಪರೀಕ್ಷಾ ಮಾದರಿ ಹೇಗಿರುತ್ತೆ ಅಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುವಂಥದ್ದು. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ಹಾಗೆ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡಿರ್ತಕ್ಕಂಥ ಒಂದು ಸಾಮಾನ್ಯ ಅಧ್ಯಯನ ಪತ್ರಿಕೆಯನ್ನು ಒಂದೇ ಪತ್ರಿಕೆ ಇರುತ್ತೆ. ಪತ್ರಿಕೆಯಲ್ಲಿ 100 ಅಂಕಗಳಿರುತ್ತೆ, ಅಂದರೆ ಪ್ರತಿ ಪ್ರಶ್ನೆಗೆ 1 ಅಂಕಗಳು. 2 ಗಂಟೆ ಅಂದರೆ 120 ನಿಮಿಷ ಸಮಯಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಇದು ಫಸ್ಟ್ ಫೇಸಲ್ಲಿ ಇರ್ತಕ್ಕಂಥದ್ದು. ಇದರ ಆಧಾರದ ಮೇಲೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ 1:5 ಪ್ರಕಾರವಾಗಿ ಕರೆಯುವಂಥ ಸಾಧ್ಯತೆ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಜಿಲ್ಲಾ ಹಂತದಲ್ಲಿ ನಡೆಸಲಾಗುತ್ತೆ. ತದನಂತರ ಇದಕ್ಕೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅಂತಿಮವಾಗಿ ಸೆಲೆಕ್ಷನ್ ಲಿಸ್ಟನ್ನು ಅನೌನ್ಸ್ ಮಾಡಲಾಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಪರೀಕ್ಷೆ ನಡೆಯುತ್ತೆ, ಅಂದರೆ KEAಯಿಂದ ಎಕ್ಸಾಮಿನೇಷನ್ ನಡೆಯುತ್ತೆ. ಹಾಗೆ ಅಬಕಾರಿ ಆಯುಕ್ತರ ವತಿಯಿಂದ ಅಥವಾ ಅಬಕಾರಿ ಇಲಾಖೆಯ ವತಿಯಿಂದ ಫಿಸಿಕಲ್ ಆ್ಯಂಡ್ ಎಂಡ್ಯೂರೆನ್ಸ್ ಟೆಸ್ಟು ಮತ್ತು ಈ ಮೆಡಿಕಲ್ ಎಕ್ಸಾಮಿನೇಷನನ್ನು ಆರೋಗ್ಯ ಇಲಾಖೆಯಿಂದ ನಡೆಸಲಾಗುತ್ತೆ. ಹಾಗೆ PSI ಕೂಡ ಇದೇ ಪ್ಯಾಟರ್ನಲ್ಲೇ ಎಕ್ಸಾಮಿನೇಷನ್ ನಡೆಯುವಂಥದ್ದು. ಇದಕ್ಕೂ ಕೂಡ ಆಯ್ಕೆ ಪ್ರಾಧಿಕಾರ ಬಂದುಬಿಟ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಇನ್ನು ಸಿಲೆಬಸ್ ಬಂದುಬಿಟ್ಟು ಈಗಾಗಲೇ ಹೇಳಿರುವಂತೆ ಜನರಲ್ ನಾಲೆಜ್, ಹಾಗೆ ಸೈನ್ಸ್, ಜಿಯೋಗ್ರಫಿ, ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಮೆಂಟಲ್ ಅಬಿಲಿಟಿ ಮತ್ತು ಎಥಿಕಲ್ ಎಜುಕೇಷನ್ ಸಾಮಾನ್ಯ ಅಧ್ಯಯನ ಒಂದು ಪತ್ರಿಕೆ ಇರುವಂಥದ್ದು. 2 ಗಂಟೆಗಳ ಕಾಲ ಪರೀಕ್ಷೆಯನ್ನು ಸಮಯಾವಕಾಶ ಇರುತ್ತೆ. ಸಾಮಾನ್ಯವಾಗಿ ಇದಕ್ಕೆ PUC ಬೇಸಿಸ್ ಮೇಲೆ ಕ್ವಶನ್ಸ್ ಬರುವಂಥದ್ದು. PUCಯನ್ನು ಓದ್ತಾ ಇರುವಂತಹ ಅಥವಾ ಕಂಪ್ಲೀಷನ್ ಮಾಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗೆ ಇರಬೇಕಾದ ಕನಿಷ್ಠ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ತೆಗೆಯಲಾಗುತ್ತೆ. ಹಾಗಾಗಿ 6ರಿಂದ 12ನೇ ತರಗತಿಯವರೆಗಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್, ಹಾಗೆ ಮೆಂಟಲ್ ಎಬಿಲಿಟಿಗೆ ಅಥವಾ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಒಂದು ಅಧ್ಯಯನವನ್ನು ಕಂಪಲ್ಸರಿಯಾಗಿ ಮಾಡಬೇಕಾಗತ್ತೆ. ಹಾಗೆ ಉಪನಿರೀಕ್ಷಕರ ಹುದ್ದೆಗಳಿಗೆ ಪದವಿ ಮಟ್ಟದಲ್ಲಿ ಪದವಿಯನ್ನು ಮುಗಿಸಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗೆ ಇರಬೇಕಾದ ಕನಿಷ್ಠ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳನ್ನು ತೆರೆಯಲಾಗುತ್ತೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪದವಿ ಮಟ್ಟದ ಬಹು ಆಯ್ಕೆಗಳುಳ್ಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಲಾಗಿರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಈಗ KS ಇರ್ಬೋದು, PSI ಇರ್ಬೋದು, FDA, PDO ಅಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಂದ್ಸರಿ ನೀವು ರಿವ್ಯೂ ಮಾಡಿದರೆ ಅದರಲ್ಲಿ ಯಾವ ಟೈಪ್ ಕ್ವಶನ್ಸ್ ಬಂದಿರುತ್ತೋ ಅದೇ ರೀತಿಯ ಪ್ರಶ್ನೆಗಳು ಈ ಒಂದು ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳ ಪರೀಕ್ಷೆಯಲ್ಲೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ರೆಫರೆನ್ಸ್ ಬುಕ್ಕನ್ನು, ಅಂದರೆ ಇಂಡಿವಿಜುವಲ್ ರೆಫರೆನ್ಸ್ ಬುಕ್ಕನ್ನು ಓದಿದರೆ ಇದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಅದರ ಜೊತೆಗೆ 1 ವರ್ಷಗಳ ಅಥವಾ 2 ವರ್ಷದ ಒಂದು ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಪ್ರತಿದಿನ ನ್ಯೂಸ್ ಪೇಪರನ್ನು ಓದಬೇಕಾಗುತ್ತೆ, ಹಾಗೆ ಮ್ಯಾಗ್ಝಿನ್ಸ್ಗಳನ್ನು ಓದಬೇಕಾಗುತ್ತೆ. ಅದರ ಜೊತೆಗೆ ಕ್ವಿಜ್ಗಳನ್ನು ಅಟೆಂಡ್ ಆಗಬೇಕಾಗುತ್ತೆ. ಕ್ವಿಜ್ಗಳನ್ನು ಅಟೆಂಡ್ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆ ಅಂತಂದರೆ ಯಾವ ಟೈಪ್ ಕ್ವಶನ್ಸ್ಗಳನ್ನು ನೀವು ಎದುರಿಸೋದಕ್ಕೆ ಶಕ್ತರಿದ್ದೀರಿ ಅನ್ನುವಂಥ ಒಂದು ಪರೀಕ್ಷೆ ಅದರ ಮೂಲಕ ಆಗುವಂಥ ಸಾಧ್ಯತೆ. ಹಾಗಾಗಿ ಈ KPSC, KEA ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಂದ್ಸರಿ ನೀವು ಓದ್ಕೊಳ್ಳಿ. ಅದನ್ನು ಒಂದು ಬಿಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಇದಿಷ್ಟು ಗೆಳೆಯರೆ, ಈ ಒಂದು ಅಬಕಾರಿ ಕಾನ್ಸ್ಟೇಬಲ್ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಕುರಿತಾಗಿರ್ತಕ್ಕಂಥ ಅದರ ಸೆಲೆಕ್ಷನ್ ಪ್ರೊಸೀಜರ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಕುರಿತಾಗಿರ್ತಕ್ಕಂಥ ಮಾಹಿತಿ. ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿಯ ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.